ಹೌದು, ಅವನ ಹತ್ರ ದುಡ್ಡು ಐತೆ ನಿನಗೆ ಹೆಂಗ್ ಗೊತ್ತೈತಿ? ನಾನು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಇವಾಗ ಹೋಗಿ ನಮ್ಮ ಅಜ್ಜಿಗ್ ಮೈ ಹುಷಾರಿಲ್ಲ, ಒಂದ್ 2,000 ರೂಪಾಯಿ ಸಾಲ ಕೊಡ್ತೀಯ ಅಂತ ಕೇಳಿ. ಕೊಟ್ರೆ ಇಸ್ಕೊಂಡ್ ಬನ್ನಿ, ಕೊಟ್ಟಿಲ್ಲ ಅಂದ್ರೆ ಹಾಗೆ ಬನ್ನಿ. ಆತು, ಕೇಳ್ಕೊಂಬರ್ತೀನಿ ತಡಿ. 2,000 ರೂಪಾಯಿ, 2,000 ರೂಪಾಯಿ, 2,000 ರೂಪಾಯಿ. ಏನ್ ಗೊಣ್ಕೊಂತ ಹೋಗ್ತಿದ್ದೀರಾ? ನೀ ನಂಗ್ ಬಾಳ ಅವಮಾನ ಮಾಡಕತ್ತಿ ಮೈನಾ. ನಂಗ್ ಮರ್ವಿನ ಕಾಲ ಐತಿ ಅಂತ ಗೊತ್ತೈತಿಲ್ಲ? ಗೊತ್ತು. ಅದನ್ನೇ ನಿಧಾನ ಹೇಳ್ಕೊಂಡ್ ಹೋಗಿ. ಸರಿ. 2,000 ರೂಪಾಯಿ, 2,000 ರೂಪಾಯಿ, 2,000 ರೂಪಾಯಿ, 2,000 ರೂಪಾಯಿ, 2,000 ರೂಪಾಯಿ, 2,000 ರೂಪಾಯಿ. ಮೈನಾ 2,000 ರೂಪಾಯಿ. ರಮೇಶ್ ಅಣ್ಣ, ಏನ್ ಮಾಮ? ಒಂದ್ 2,000 ರೂಪಾಯಿ ಸಾಲ ಇದ್ರು ಕೊಡ. 2,000 ರೂಪಾಯ? ಯಾಕೆ? ಇದು ಒಂದ್ ಹೇಳಿಲ್ಲ ಲಕ್ಕಿ. ಮೈ ಹುಷಾರಿಲ್ಲ. ಏನಂದೆ? ಅದು ನಿನ್ನ ಹತ್ರ ಏನಂತ ಹೇಳಿ ಅಣ್ಣ, ಸಮಸ್ಯೆ 1 2. ಅದಕ್ಕೆ ನಾನೇನ್ ಮಾಡ್ಲಿ? ನಮ್ಮ ಅಮ್ಮಗ ಬಾಳ ಹುಷಾರಿಲ್ಲ ಅಣ್ಣ. ನೀವೊಂದ್ 2,000 ರೂಪಾಯಿ ಕೊಟ್ಟೆ ಅಂದ್ರ ಬಾಳ್ ಪುಣ್ಯ ಬರ್ತೈತಿ ನಿನಗ. ಅಡ್ಮಿಟ್ ಮಾಡಾಕು ರೊಕ್ಕಿಲ್ಲ ನನ್ನ ಹತ್ರ. ಸಂಬಳಗನ ಕೊಟ್ಟು ಬಿಡ್ತೀನಿ, ನಾ ಏನ್ ಇಟ್ಕೊಂತೀನಿ ನಿನ್ನ ರೊಕ್ಕನ? ನನ್ನ ಹತ್ರ ನಿಜವಾಗ್ಲೂ ದುಡ್ಡಿಲ್ಲ ಮಾಮ. ಕರೇನ ರೊಕ್ಕಿಲ್ಲ? ಹೌದು ಮಾಮ, ತಗೋತಾ ಇರೋದೇ ಕಡಿಮೆ ಸಂಬಳ. ಒಂದು ಬೈಕ್ ತಗೋಬೇಕು ಅಂದ ಎಷ್ಟು ಆಸೆಯಿಂದ ಓದಾಡ್ತಾ ಇದ್ದೀನಿ. ಬಸ್ಸಿಗೆ ಬರಬೇಕು ಅಂತಂದ್ರೆ ಬಸ್ ಟಿಕೆಟ್ಗೂ ದುಡ್ಡಿಲ್ಲ. ಈ ರೂಟಲ್ಲಿ ಬರೋ ಬೈಕ್ನ ಅಡ್ಡ ಹಾಕಿ ಲಿಫ್ಟ್ ತಗೊಂಡು ಇಲ್ಲಿ ಗಂಟ ಬಂದೆ. ಮತ್ ಕರೇನ ರೊಕ್ಕಿಲ್ಲ ನಿನ್ನ ಹತ್ರ? ಅಲ್ಲ ಕಣೋ ರಮೇಶ, ನಿನ್ನೆ ತಾನೇ ನನ್ನ ಹತ್ರ ಬುಲೆಟ್ ತಗೋಬೇಕು ಅಂತ ಹೇಳ್ತಿದ್ದೆ. ಇವತ್ ನೋಡಿದ್ರೆ ಆ ಒಮ್ಮನ ಹತ್ರ ದುಡ್ಡೇ ಇಲ್ಲ ಅಂತ ಹೇಳ್ತಿದ್ಯಾ? ನೀನ್ ಬೇರೆ ಕಣೋ, ತಗೋಬೇಕು ಅಂತ ಆಸೆ ಇದೆ ಅಂತ ಅಂದೆ. ಇವತ್ತೇ ತಗೋತೀನಿ ಅಂತ ಹೇಳಿದ್ನಾ? ಆದ್ರೂ ನೀನ್ ಇವಾಗ ಸಖತ್ ಸುಳ್ಳು ಹೇಳ್ತೀಯ ಕಣೋ. ಅಣ್ಣ ನಿಜವಾಗ್ಲೂ ದುಡ್ಡಿಲ್ಲ ಮಾಮ. ಸುಮ್ಮನೆ ತಲೆದಿನ್ ಬೇಡ, ಹೋಗ್ ನೀನು. ಎದಕ್ ದುಡ್ತೀವಿ ಹಾಕಿ ತಡೆ. ರೊಕ್ಕಿಲ್ಲ ತಲೆ ತಿನ್ಬೇಡ, 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 ರೊಕ್ಕಿಲ್ಲ ತಲೆ ತಿನ್ಬೇಡ. ಸರಿ, ನಿನ್ ಕೆಲ್ಸ ಮಾಡು. ರೊಕ್ಕಿಲ್ಲ ತಲೆ ತಿನ್ಬೇಡ. ಆಯ್ತು. ಅನುಮಾನನೇ ಇಲ್ಲ, ಕಳ್ಳ ಇವನೇ. ಇದೇನ್ ಡ್ಯಾಮೇಜ್ ಅಲ್ಲ? ಇದು ಓಕೆ ಪೀಸಾ ಸರ್? ಅದನ್ನೇ ಮಾಡ್ತಿದ್ದೀನಲ್ಲ, ಇದು ಓಕೆ ಪೀಸೆ. ಇದೇನಿದು ಸರ್? ಡ್ಯಾಮೇಜ್ ಆಗಿರೋದು ಕಾಣಿಸ್ತಾ ಇಲ್ವಾ? ಇದೇನಾ ನೀವು ಕೆಲಸ ಮಾಡೋ ರೀತಿ? ಇದೆಲ್ಲ ಒಂದು ಡ್ಯಾಮೇಜಾ? ಇದು ಡ್ಯಾಮೇಜ್ ಪೀಸೆ. ಧ್ರುವ, ಕೆಲಸ ಮಾಡಬೇಕಿದ್ರೆ ಬಂದು ತೊಂದರೆ ಕೊಡೋದೇ ನಿಮ್ ಕೆಲಸ ಆಗೋಗಿದೆ ಅಲ್ವಾ? ಸರ್ ನಾನೇನ್ ಮಾಡಿದೆ ಸರ್? ನಾನು ಏನೇ ಕೇಳಿದ್ರು ಸಮಸ್ಯೆ ಆಗುತ್ತೆ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ನೀನ್ ಮಾಡೋ ಕೆಲಸ ಸರಿ ಇಲ್ಲ ಅಂತ ತಾನೆ ಬಾಲರಾಜ್ ಸರಿಗೆ ರಾಜೇಂದ್ರ ಅಂಕಲ್ ಕೆಲಸ ವಹಿಸಿರೋದು. ಪುಷ್ಪಕ್ ಸರ್ ಪ್ಯಾಕಿಂಗ್ ಟೈಮಲ್ಲಿ ಏನಾದ್ರೂ ಸಮಸ್ಯೆ ಐತಾ ಅಂತ ಇವ್ರಿಗೆ ಕೇಳಿದಾಗ ಬಾಲರಾಜ್ ಸರ್ ಏನೋ ಹೇಳಲೇ ಇಲ್ವಲ್ಲ. ನೋಡಿ ಸರ್, ನಾನು ಪ್ರೊಡಕ್ಷನ್ ಹೆಡ್ ಆದ್ಮೇಲೆ 2 ಬಾಕ್ಸ್ ರಿಜೆಕ್ಟ್ ಆಗಿದೆ, ಅದ್ ನಿಜ, ನಾನು ಒಪ್ಕೊಳ್ತೀನಿ. ಆದ್ರೆ ಈ ಸಮಸ್ಯೆ ಯಾರಿಂದ ಬಂದಿದ್ದು ಅಂತ ಕಂಡು ಹಿಡಿಯೋವರೆಗೂ ನನ್ ಕಡೆ ಯಾರು ಬೆರಳು ಮಾಡಿ ತೋರಿಸೋ ಹಾಗಿಲ್ಲ. ಇವಾಗ ಸಮಸ್ಯೆ ಏನು ಸರ್? ಇದು ರಿಜೆಕ್ಟ್ ಪೀಸ್ ಅಂತೆ, ಹಾಗಂತ ಧ್ರುವ ಹೇಳ್ತಿದ್ದಾರೆ. ಹೇಗೆ ಸರ್ ಇದು? ಯಾವ ಡ್ಯಾಮೇಜ್ ಇಲ್ಲ ಅಂತ ನಿಂಗೆ ಗೊತ್ತಾಗಲ್ವಾ? ಪೀಸ್ ಎಲ್ಲ ರಿಜೆಕ್ಟ್ ಆಗಿದೆ ತಾನೆ, ತಗೊಂಡು ಒಳಗಡೆ ಹಾಕಿ. ಮುಂದೆ ಏನಾದ್ರೂ ನಾನು ನೋಡ್ಕೊಳ್ತೀನಿ. ಈ ಪೀಸ್ ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾದ್ಮೇಲೂ ಪ್ಯಾಕ್ ಮಾಡೋದಕ್ಕೆ ನಾನು ಒಪ್ಪೋದಿಲ್ಲ ಸರ್. ಆಮೇಲೆ ನಾಳೆ ದಿನ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನನ್ ಮೇಲೆ ಬರುತ್ತೆ. ಸರ್, ಅದು ಡ್ಯಾಮೇಜ್ ಆಗಿದೆ ಅಂದ್ರೆ ಅದನ್ನ ಆರಾಮಾಗಿ ರೆಡಿ ಮಾಡ್ಬೋದು ಸರ್. ಒಂದು 5 ನಿಮಿಷದಲ್ಲಿ ನಾನೇ ರೆಡಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಸರ್,
ಇದ್ರ ಮೇಲೂ ನೀವು ಓಕೆ ಅಂತ ಹೇಳಿದ್ರೆ ರಾಜೇಂದ್ರ ಸರ್ ಹತ್ರ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತೀನಿ ಸರ್. ಅಯ್ಯ ಈಗೇನ್ ಬಿಡಿ ಸರ್, ಏನ್ ಈಗ ಇದನ್ನ ಸರಿ ಮಾಡಿಸ್ಬಿಟ್ಟು ಪ್ಯಾಕ್ ಮಾಡ್ಬೇಕು ಅಲ್ವಾ? ತಗೊಳಪ್ಪ ಆನಂದ, ಇದನ್ನ ಸರಿ ಮಾಡ್ಕೊಂಡು ಬಾ ಹೋಗು. ಇರುವ ನಿಮಿಷ, ಇದು ಒಂದೆರಡು ಡೌಟ್ ಇದೆ, ಚೆಕ್ ಮಾಡ್ಕೊಂಡು ಬಾ ಹೋಗು. ಆನಂದ, ಇವೆಲ್ಲ ಸರಿ ಮಾಡ್ಸಾದ್ಮೇಲೆ ಬಾಕ್ಸ್ ನ ಮತ್ತೊಂದ್ಸಲಿ ಚೆಕ್ ಮಾಡು. ಯಾವ್ದು ರಿಜೆಕ್ಟ್ ಪೀಸಸ್ ಇರಬಾರ್ದು.